ಹೌದು, ಕ್ವಶನ್ ಪೇಪರ್ ಔಟ್ ಅಂಬತ್ಲೆ, ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂಬತ್ಲೆ ತಮ್ಮ ಪಂಚೇಂದ್ರಿಯಗಳೆಲ್ಲ ತುಂಬ ಜಾಗೃತ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವ. ಗೆಳೆಯರೇ, ಈ ಲೀಕು, ಪ್ರಶ್ನೆ ಪತ್ರಿಕೆ ಲೀಕು, ಔಟು ಅಂತಕ್ಕಂಥ ಊಹಾಪೋಹಗಳನ್ನು ಇರಬಹುದು, ಇಲ್ಲದೇ ಇರಬಹುದು, ಅದು ನಮ್ಮ ಕೈಯಲ್ಲಿ ಇಲ್ಲ. ನಾನು ನಿಮಗೆ ಒಂದು ಸಿದ್ಧ ಸೂತ್ರ ಮತ್ತು ಯಶಸ್ಸಿನ ಸೂತ್ರ ಹೇಳ್ತಕ್ಕಂಥದ್ದು ಏನಂದರೆ, ನೀವು ಎಕ್ಸಾಮ್ಗೆ ತನು ಮನ ಧನವನ್ನು ಅರ್ಪಿಸಿ ಮಾರುಕಟ್ಟೆಯಲ್ಲಿ ಕಂಡು ಬರ್ತಕ್ಕಂತಹ ಯಾವ ಊಹಾಪೋಹಗಳಿಗೆ, ಅವು ಸತ್ಯ ಇರ್ಬೋದು, ಸುಳ್ಳಿರ್ಬೋದು, ಅದು ಭಗವಂತನ ಇಚ್ಛೆಗೆ ಬಿಟ್ಟಿದ್ದು. ಯಾವ ಒಂದು ವ್ಯವಸ್ಥೆ 100% ಪರ್ಫೆಕ್ಟ್ ಇರಲ್ಲ, 100% ಇಂಪರ್ಫೆಕ್ಟ್ ಇರಲ್ಲ. ಕೆಲವು ಒಳಿತು ಕಿಡಕಗಳು ಇರುತ್ತೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗ ನಾನು KS ಮೇನ್ಸ್ ಬಗ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕ್ವಶನ್ ಪೇಪರು ಲೀಕ್ ಆಗಿದೆ ಅಂದರೆ ಎಸ್, ಲೀಕ್ ಆಗಿದೆ. ಹೇಗೆ? ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಅಲ್ಲ, ಇಂಡೈರೆಕ್ಟಾಗಿ ಆಗಿದೆ. ಹೇಗೆ ಅಂತಂದರೆ ಈ ಮೆಥಡನ್ನು UPSCನೂ ಕ್ವಶನ್ ಪೇಪರ್ ಲೀಕ್ ಮಾಡುತ್ತೆ. ಹೇಗೆ ಅಂದರೆ ಕ್ವಶನ್ ಪೇಪರ್ ಮೂಲಕ ಕ್ವಶನನ್ನು ಲೀಕ್ ಮಾಡ್ತಕ್ಕಂತಹ ಕ್ರಮ ಇದನ್ನು ನಾನು ಕಂಡುಹಿಡ್ಕೊಂಡಿದ್ದಕ್ಕೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಪ್ರತಿ ವರ್ಷ PSI ನಾನು ವರ್ಕ್ ಮಾಡಬೇಕಾದ್ರೆ ಎಲ್ಲರ ಥರ ಓದೋಕ್ಕೆ ನನಗೆ ಟೈಮ್ ಇದ್ದಿಲ್ಲ. ನಾನೇನು ಮಾಡ್ತಿದ್ದೆ ಅಂದರೆ, ಆ ವರ್ಷದ ಆಪ್ಷನಲ್ ಪೇಪರ್ಗಳು ತೊಗೊಳ್ತಾ ಇದ್ದೆ, ಅದರಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ನ ಫೈಂಡ್ ಔಟ್ ಮಾಡ್ತಾಯಿದ್ದೆ, ಅದನ್ನು ಹೈ ಯೀಲ್ಡಿಂಗ್ ಟಾಪಿಕ್ಸಾಗಿ ನೋಟ್ ಮಾಡ್ಕೊಳ್ತಿದ್ದೆ, ಅವಕ್ಕೆ ಪ್ರಿಪೇರ್ ಆಗ್ತಿದ್ದೆ, GS ಬರ್ತಾ ಇದ್ದೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇಂಡೈರೆಕ್ಟಾಗಿ KPSC ಅವರಾಗಲಿ, UPSC ಅವರಾಗಲಿ, KA ಕ್ವಶನ್ ಪೇಪರ್ನ ಲೀಕ್ ಮಾಡ್ತಾವ್ರೆ. ಅದನ್ನು ನಾನು ನಿಮಗೆ ಎವಿಡೆನ್ಸ್ ಸಮೇತ ತೋರಿಸ್ತಾ ಇದ್ದೀನಿ. ಅಗೇನ್ ಎವಿಡೆನ್ಸ್ ಸಮೇತ ತೋರಿಸ್ತಾ ಇದ್ದೀನಿ. ನಂತರದಲ್ಲಿ ನಮ್ಮ ಎಥಿಕ್ಸ್ನ ತರಗತಿಗಳು ಏನು ಸ್ಟಾರ್ಟ್ ಆಗಿದೆಯಲ್ಲ, ಎಥಿಕ್ಸ್ನ ತರಗತಿಯಲ್ಲಿ ಕೇವಲ ನಾನು ಪಾಠ ಮಾಡಿದರೆ ಅದು ನನ್ನ ಉದ್ದೇಶ ಸಾರ್ಥಕವಾಗಲ್ಲ. ನನ್ನ ಉದ್ದೇಶ ಸಾರ್ಥಕವಾಗುವುದು ಯಾವಾಗಂತಂದರೆ, ಇಂತಹ ಫಿಲಾಸಫಿ ಪೇಪರು, ಬೇರೆ ಬೇರೆ ಆಪ್ಷನಲ್ ಪೇಪರ್ ತೆಗೆದುಕೊಂಡ್ಬಂದು ಎಥಿಕ್ಸ್ಗೆ ರಿಲೆವೆಂಟ್ ಇರೋ ಟಾಪಿಕ್ಸ್ನ ಡಿಸ್ಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಿಲಾಸಫಿಕಲ್ ಗವರ್ನೆನ್ಸ್ ಅಂತ ಒಂದಿದೆ, ಅಲ್ಲಿ ಕೌಟಿಲ್ಯವನ್ನು ಅವ್ರು ಮೆನ್ಷನ್ ಮಾಡಿಲ್ಲ. ಆದರೆ ಎಕ್ಸಾಮ್ಸ್ಗೆ ಕೌಟಿಲ್ಯ ಭಾಳ ಇಂಪಾರ್ಟೆಂಟು. ಏನಕ್ಕೆ ಅಂದರೆ, ಕೌಟಿಲ್ಯ UPSC ಪೇಪರಲ್ಲೂ ರಿಪೀಟ್ ಆಗಿದ್ದಾನೆ, ಫಿಲಾಸಫಿ ಪೇಪರಲ್ಲೂ ರಿಪೀಟ್ ಆಗಿದ್ದಾನೆ, ಆಪ್ಷನಲ್ ಪೇಪರು GS ಪೇಪರಲ್ಲೆಲ್ಲ ರಿಪೀಟ್ ಆಗಿದ್ದಾನೆ. ಆದ್ದರಿಂದ ನಾನು ಎಥಿಕ್ಸ್ ಕ್ಲಾಸ್ಗಳನ್ನು ಹೇಗೆ ಮಾಡ್ತೀನಿ ಅಂತಂದರೆ, PYQ ಬೇಸ್ಡ್ ಹೈ ಯೀಲ್ಡಿಂಗ್ ಟಾಪಿಕ್, ತದನಂತರದಲ್ಲಿ ಈ ಒಂದು ಆಪ್ಷನಲ್ ಪೇಪರ್ ತೆಗೆದುಕೊಂಡು ಪಾಠ ಮಾಡ್ತೀನಿ ಹೊರತು ಕೇವಲ ಪಾಠವನ್ನು ಮಾಡೋದ್ರಿಂದ ನೀವು ಖಂಡಿತ ಉದ್ಧಾರ ಆಗಲ್ಲ. ಓಕೆ, ಸೊ ಎಥಿಕ್ಸ್ನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ 9620131843 ಎಥಿಕ್ಸ್ ಮತ್ತು ಎಸ್ಸೆ, ನನ್ನ ಎಥಿಕ್ಸು ಮತ್ತು ಎಸ್ಸೆ ಕ್ಲಾಸ್ಗಳು ಕಂಪ್ಲೀಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಆಪ್ಷನಲ್ ಪೇಪರ್ಸು, GS ಪೇಪರ್ಸು ಅಥವಾ ಬೇರೆ ಬೇರೆ ಎಕ್ಸಾಮ್ ಯಾವ್ದು ಕಂಡಕ್ಟ್ ಮಾಡೋದು ಅದರಿಂದ ತೊಗೊಂಬಂದಿರ್ತೀನಿ. ಫಾರ್ ಎಕ್ಸಾಂಪಲ್, ಈ ಫಿಲಾಸಫಿ ಪೇಪರ್ ಆದಮೇಲೆ ನಾನು PWD ಇಲಾಖೆಯವರು ಮೊನ್ನೆ AEE ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಅವರು ಒಂದು GS ಪೇಪರ್ ತಂದರು. ಹೇಗೆ ಅಲ್ಲಿ ಕ್ವಶನ್ ಪೇಪರ್ ನಮ್ಮ 2025 ಮೇನ್ಸ್ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂದರೆ ಬರ್ತಕ್ಕಂಥ ಚಾನ್ಸ್ ಸಿಗಿದೆ. ಅದನ್ನು ನೋಡಿ, ಲೀಕ್ ಅಂದರೆ ತುಂಬ ಅಲರ್ಟ್ ಆಗ್ತಾರೆ. ಇವೇ ಬರ್ತಾವಂದರೆ ಯಾರು ಕೇಳಲ್ಲ, ಅದು ದೊಡ್ಡ ಸಮಸ್ಯೆ ಇದೆ. ಓಕೆ, ಫಿಲಾಸಫಿ ಪೇಪರ್ ಆದಮೇಲೆ ಅದೇ ಪೇಪರ್ ಡಿಸ್ಕಸ್ ಮಾಡ್ತೀನಿ. ಸೊ ಮೇನ್ಸ್ಗೆ ಓದೋರು ತುಂಬ ಜಾಗೃತವಾಗಿ ಕೇಳ್ಕೊಳ್ಳಿ. ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಕೇಳ್ತಿರಲ್ಲ, ಏನಿದೆ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂದರೆ, ನಾನು UPSC ಕ್ಲಿಯರ್ ಮಾಡೋಕ್ಕೆ ಬಹುಮುಖ್ಯವಾದ ಯಶಸ್ಸಿನ ಅಸ್ತ್ರ ಆಗಿತ್ತು ಈ ಆಪ್ಷನ್ ಪೇಪರ್ ನೋಡಿಕೊಂಡು. ಆಗ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾರೂ ನನಗೆ ಗೈಡ್ ಮಾಡೋರು ಇದ್ದಿಲ್ಲ, ಅಥವಾ ಇದು ಸರಿನೋ ತಪ್ಪು ಅಂತ ನನಗೆ ಗೊತ್ತಿದ್ದಿಲ್ಲ. ಬಟ್ ಫೈನಲಿ ವೆನ್ ಐ ಗಾಟ್ ರಿಸಲ್ಟ್, ನಾನು ಕನ್ಸಿಸ್ಟೆಂಟ್ಲಿ ಐ ಗಾಟ್ ಫಾರ್ ಇಂಟರ್ವ್ಯೂ. ಏನಕ್ಕೆ ಪದೇ ತೊಗೊಳ್ತಾ ಇದೆ ಅಂದರೆ, UPSC KPSC ಕ್ವಶನ್ ಪೇಪರ್ ತೊಗೊಳ್ಳೋದು, ಬಿಡಿಸೋದು, ಹೋಗೋದಷ್ಟೇ. ನನಗೆ ತಂದೆ ಮತ್ತು ತಾಯಿ ಯಾರಾದರೂ ಇದ್ದರೆ ಅದು UPSC KPSC ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು ಪ್ರತಿ ಬಾರಿ ಹೇಳ್ತೀನಿ, ನೀವು ನನ್ನನ್ನು ನಂಬಬೇಡಿ. ಆ ಆಪ್ಷನಲ್ ಪೇಪರು, GS ಪೇಪರ್, KPSC ಅವರು ಏನೇನು ಕ್ವಶನ್ ಪೇಪರ್ ತೆಗಿತಾರಲ್ಲ ಅವನ್ನೆಲ್ಲವನ್ನು ಅನಾಲಿಸಿಸ್ ಮಾಡಿ. ಓದುವುದು ಬೇರೆ, ಓದಬೇಡಿ, ನನಗೆ ವಿಶ್ಲೇಷಣೆ ಬೇಕು. ಸೊ ಆ ವಿಶ್ಲೇಷಣೆ ಮಾಡ್ತಕ್ಕಂತಹ ಕೆಲಸ ಈಗ ಮಾಡ್ತಾಯಿದ್ದೀನಿ. ಸೊ ನನ್ನ ಎಸ್ಸೆ ಆ್ಯಂಡ್ ಎಥಿಕ್ಸ್ ಕ್ಲಾಸಸ್ಸು ಕಂಪ್ಲೀಟಾಗಿ KPSC ಅಪ್ರೋಚ್, ಇದನ್ನು ಬಿಟ್ಟು ಒಂದು ಹೆಜ್ಜೆನೂ ನಾನು ಹೊರಗಡೆ ಹೋಗಲ್ಲ. ಸೊ ದಿಸ್ ಈಸ್ ಮೈ ಪ್ರಾಮಿಸ್. ಓಕೆ, ಸೊ ಇದೇ ನಿಟ್ಟಿನಲ್ಲಿ ಕ್ಲಾಸ್ಗಳು ಹಿಡಿತೇವೆ. ಈಗ ನೋಡಿ, ಫಿಲಾಸಫಿ ಪೇಪರು ಎಥಿಕ್ಸ್ಗೆ ಹೇಗೆ ಲಿಂಕ್ ಆಗುತ್ತೆ, ಇಲ್ಲಿಂದ ಏನು ನಾವು ತೆಗೆದುಕೊಳ್ಬೋದು ಅಂತಕ್ಕಂಥದ್ದನ್ನು ಹೈ ಯೀಲ್ಡಿಂಗ್ ಟಾಪಿಕ್ಸ್ನ ಡಿಸ್ಕಷನ್ ಮಾಡ್ತೀನಿ. ಓಕೆ, ಬನ್ನಿ. ಎಸ್, ಕ್ವಶನ್ ನಂಬರ್ 2 ನೋಡಿ. ಡಿಸ್ಕಸ್ ಹೌ ಕಾಂಟ್ ರೀಕನ್ಸೈಲ್ಸ್ ರ್ಯಾಷನಲಿಸಮ್ ಆ್ಯಂಡ್ ಎಂಪಿರಿಸಿಸಮ್ ಇನ್ ಹಿಸ್ ಎಪಿಸ್ಟೊಮಾಲಜಿ. ಕ್ಯಾಂಟನು ತನ್ನ ಜ್ಞಾನ ಮೀಮಾಂಸೆಯಲ್ಲಿ ವಿಚಾರವಾದ ಮತ್ತು ಪ್ರಯೋಗಶೀಲತಾವಾದ. ಎಸ್,
ಸೊ ಫಿಲಾಸಫಿಯಲ್ಲಿ 2015ರಲ್ಲಿ ಕಾಂಟ್ ಬಂದಿದ್ದಾನಂತಂದರೆ ಇವರು ಎಥಿಕ್ಸಲ್ಲೂ ಸಹ ಬರ್ತಾರೆ ಅಂತ ಅರ್ಥ. ಇಂಡೈರೆಕ್ಟಾಗಿ ಕ್ವಶನ್ ಪೇಪರ್ ಲೀಕ್ ಆಯಿತು ಅಂತ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇಂಡೈರೆಕ್ಟಾಗಿ ಕ್ವಶನ್ ಪೇಪರ್ ಲೀಕ್ ಆಯಿತು. ಆಲ್ರೆಡಿ ಲಾಸ್ಟ್ ಟೈಮ್ JS ಮಿಲ್ ಅವ್ರು ಬಂದಿದ್ದಾರೆ, ಈಗ ಕಾಂಟ್ ಬರ್ಬೋದು. ಏನಕ್ಕೆ ಅಂತಂದರೆ ಫಿಲಾಸಫಿ ಆಪ್ಷನಲ್ ಪೇಪರ್ ತಯಾರು ಮಾಡ್ತಕ್ಕಂಥ ತಲೆಯಲ್ಲಿ ಕಾಂಟ್ ಓಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಬನ್ನಿ. ಇದಾದ ನಂತರದಲ್ಲಿ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4, ಇವ್ಯಾಲ್ಯುಯೇಟ್ ದಿ ಕ್ಲೇಮ್ಸ್ ಆಫ್ ಎಕ್ಸಿಸ್ಟೆನ್ಷಿಯಲಿಸ್ಟ್ ಇನ್ ದಿ ಲೈಟ್ ಆಫ್ ಕ್ರಿಟಿಸಿಸಮ್ಸ್ ಆಫರ್ಡ್ ಬೈ ದಿ ಲಾಜಿಕಲ್ ಪಾಸಿಟಿವಿಸ್ಟ್, ಮಾರ್ಕ್ಸಿಸ್ಟ್, ಕ್ರಿಶ್ಚಿಯನ್ ಫಿಲಾಸಫಿ. ನೋಡಿ, ಮಾರ್ಕ್ಸ್ ವಾದ ಎಕ್ಸಾಮಿನರ್ ಮೈಂಡಲ್ಲಿದೆ, ಕ್ರಿಶ್ಚಿಯನ್ ಫಿಲಾಸಫಿ ಎಕ್ಸಾಮಿನರ್ ಮೈಂಡಲ್ಲಿದೆ. ಸೊ ಗಾಂಧಿವಾದ ವರ್ಸಸ್ ಮಾರ್ಕ್ಸ್ ವಾದ ಅಂತ ಕ್ವಶನ್ ಬರಬಹುದು. ಓಕೆ, ಸೊ ಮಾರ್ಕ್ಸ್ ತಲೆಯಲ್ಲಿದ್ದಾನೆ. ಓಕೆ, ಮಾರ್ಕ್ಸ್ ತಲೆಯಲ್ಲಿದ್ದಾನೆ. ನೆಕ್ಸ್ಟು ಕ್ರಿಶ್ಚಿಯನ್ ಫಿಲಾಸಫಿ. ಎಸ್, ನಮಗೆ GS1ನಲ್ಲಿ ಕ್ರಿಶ್ಚಿಯಾನಿಟಿ ನಮಗೆ ಸಿಲೆಬಸ್ಸಲ್ಲಿದೆ. ಸೊ ಹೀಗೆ ಇಂಡೈರೆಕ್ಟಾಗಿ ಕ್ವಶನ್ನ ಕಾನ್ಸೆಪ್ಟ್ಸ್ಗಳನ್ನು ಲೀಕ್ ಮಾಡ್ತಕ್ಕಂತಹ ಕೆಲಸ ಫಿಲಾಸಫಿ ಆಪ್ಷನಲ್ ಪೇಪರ್ಸಲ್ಲಿ ನಡೆಯುತ್ತೆ. ಸೊ ಇದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ನಮ್ಮ ಕ್ರಮ. ಅವನು ಇಂಡೈರೆಕ್ಟಾಗಿ ನಮಗೆ ಕೊಟ್ಟಿದ್ದಾನೆ, ಹಿಂಟ್ಸ್ ಕೊಟ್ಟಿದ್ದಾನೆ, ಬಟ್ ಈ ಹಿಂಟ್ಸನ್ನು ತೊಗೊಳೋಕ್ಕೆ ನಾವು ರೆಡಿ ಇಲ್ಲ. ಓಕೆ, ನೆಕ್ಸ್ಟ್ ಬನ್ನಿ ಕ್ವಶನ್ನು. ಎಸ್, 6th A ಕ್ವಶನ್ ನೋಡಿ. ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಬಾಂಡೇಜ್ ಆ್ಯಂಡ್ ಲಿಬರೇಷನ್ ಎಂಪ್ಲಾಯಿಂಗ್ ದಿ ಪ್ರಮಾಣಸ್ ಆ್ಯಂಡ್ ಪ್ರಮೇಯಸ್ ಆಫ್ ಸಾಂಖ್ಯ ದರ್ಶನ. ನೀವು ತುಂಬ ಈ ಲೆವೆಲ್ಗೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಬಾಂಡೇಜ್ ಅಂದ್ರೇನು, ಲಿಬರೇಷನ್ ಅಂದರೆ ಏನು, ಪ್ರಮೇಯಗಳಂದ್ರೆ ಬಿಡ. ಸಾಂಖ್ಯ ದರ್ಶನ ಅಂದರೆ ಏನು, ಅದರ ಪ್ರತಿಪಾದಕರು ಯಾರು, ಅದು ಪ್ರತಿಪಾದಿಸುವ ತತ್ವಗಳು ಯಾವು, ಇಷ್ಟೇ. ಅಂದರೆ 15 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಆಗಬೇಕು. ಹೀಗೆ ಸಾಂಖ್ಯ ಸ್ಕೂಲು ನಮ್ಮ ಸಿಲೆಬಸ್ಗೆ ಇದೆ. ಬಟ್ ಸಿಲೆಬಸ್ಸಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸಾಂಖ್ಯ ಸ್ಕೂಲನ್ನು ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ. ಆದರೆ ಆಪ್ಷನಲ್ ಪೇಪರಲ್ಲಿ ಹೇಳ್ತಾ ಇದ್ದಾನೆ. ಸೊ ನನ್ನ ತಲೆಯಲ್ಲಿ ಸಾಂಖ್ಯ ಸ್ಕೂಲ್ ಇದೆ, ಅದು ಯಾವತ್ತಾದರೂ ಬರಬಹುದು ಎಕ್ಸಾಮ್ಸಿಗೆ. ಓಕೆ, 6th B ಕ್ವಶನ್ ಬನ್ನಿ. ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಬಿಟ್ವೀನ್ ದಿ ಬುದ್ಧಿಸ್ಟ್ ಕ್ಷಣಿಕವಾದ ಆ್ಯಂಡ್ ಶಂಕರಸ್ ಕಾನ್ಸೆಪ್ಟ್ ಆಫ್ ಮಾಯಾ. ಬೌದ್ಧರ ಕ್ಷಣಿಕವಾದ ಮತ್ತು ಶಂಕರ ಮಾಯವಾದದ ಕಲ್ಪನೆಗಳ ನಡುವಣ ವೈರುಧ್ಯಗಳನ್ನು ಬರೆಯಿರಿ. ಟ್ರಾನ್ಸ್ಲೇಷನು ತುಂಬ ಪಕ್ಕಾ ಆಗಿದೆ, ಈ ರೀತಿಯ ಟ್ರಾನ್ಸ್ಲೇಷನ್ ಆಗಬೇಕು. ಸೊ ನೋಡಿ, ಅಗೇನ್ ಶಂಕರಾಚಾರ್ಯರು ಎಕ್ಸಾಮ್ನರ್ಗೆ ಇಂಪಾರ್ಟೆಂಟು. ಬುದ್ಧಿಸ್ಟ್ ಭಾಳ ಇಂಪಾರ್ಟೆಂಟು. ಬುದ್ಧರ ಕ್ಷಣಿಕವಾದ, ಜೈನರ ಅನೇಕತವಾದ. ಎಸ್, ಇಂಪಾರ್ಟೆಂಟ್. ಹೇಗೆ ಇಂಪಾರ್ಟೆಂಟು ಕ್ವಶನ್ ಕೇಳಿದ್ದಾನೆ, ಯಾವತ್ತಾದರೂ ರಿಪೀಟ್ ಆಗ್ಬೋದು ಇದು. ನೆಕ್ಸ್ಟ್, ತತ್ವಶಾಸ್ತ್ರದ ನ್ಯಾಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಬಾಹ್ಯ ಪ್ರಪಂಚದ ಸ್ವರೂಪ ಮತ್ತು ವ್ಯಕ್ತಿಯೊಡನೆ ಅದರ ಸಂಬಂಧವನ್ನು ಪರಿಶೀಲಿಸಿ. ನ್ಯಾಯ ಸಿದ್ಧಾಂತ, ಕಣಾದವರ ನ್ಯಾಯ ಸಿದ್ಧಾಂತ. ಇಲ್ಲಿ ಪುರುಷ ಮತ್ತು ಪ್ರಕೃತಿ ಅಂತ ಬರುತ್ತೆ, ಪುರುಷ ಮತ್ತು ಪ್ರಕೃತಿ. ಸೊ ಪುರುಷ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಹೇಳ್ತಾರೆ. ಸೊ ಈ ಕ್ವಶನ್ನ ಮೂಲಕ ನಾವು ಕಲಿದುಕೊಳ್ಳುವ ಅಂಶ ಏನಂದರೆ, ಇದು ನ್ಯಾಯ ಸಿದ್ಧಾಂತ ಭಾಳ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಪೂರ್ವಮೀಮಾಂಸೆ ಸಹ ಬಂದಿದೆ. ತತ್ವಶಾಸ್ತ್ರದ ಭಾಷೆಯ ಪೂರ್ವಮೀಮಾಂಸೆ ಅಧ್ಯಯನ ಶಾಖದೊಂದಿಗೆ ಆ ಪದ ಮತ್ತು ಆ ಪದದ ಅರ್ಥದ ಬಗ್ಗೆ ಚರ್ಚೆ ಮಾಡಿ. ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ಪೂರ್ವಮೀಮಾಂಸೆ ಭಾಳ ಇಂಪಾರ್ಟೆಂಟ್. ಬನ್ನಿ 8ನೇದು B. ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಹ್ಯಾಸ್ ಎಲ್ಡ್ ಬೈ ವೈಶೇಷಿಕಾಸ್ ಅಂಡ್ ಚಾರ್ವಾಕ ಸಿಸ್ಟಮ್. ನೋಡಿ, ಇದು 2015ರಲ್ಲಿ ಬಂದಂತಹ ಪ್ರಶ್ನೆ 2021ರಲ್ಲಿ ರಿಪೀಟ್ ಆಗಿದೆ. ಚಾರ್ವಾಕ ಸಿದ್ಧಾಂತ. ಹೀಗೆ ಇದು ಎವಿಡೆನ್ಸ್, ನಿಮ್ಮ ಹತ್ರ ಎವಿಡೆನ್ಸ್ ಕೊಟ್ಟಿದ್ದೀನಿ ನೋಡಿ, ನಾನು ಪುರಾವೆಗಳನ್ನು ಕೊಟ್ಟಿದ್ದೀನಿ. ಪುರಾವೆ ನೋಡಿ, 2015ರಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆ 2021ರಲ್ಲಿ GS ಅಲ್ಲಿ ಎಥಿಕ್ಸಲ್ಲಿ ರಿಪೀಟ್ ಆಗಿದೆ. ಆದ್ದರಿಂದ ಆಪ್ಷನಲ್ ಪೇಪರ್ಗಳನ್ನು ನೋಡಿ ಪಾಠವನ್ನು ಮಾಡ್ತಕ್ಕಂತಹ ಕೆಲಸಕ್ಕೆ ನಾನು ಅಣಿಯಾಗಿದ್ದೀನಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾದ ದಿಕ್ಕು ಮತ್ತು ದಾರಿಯನ್ನು ತೋರಿಸಬೇಕು, ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತ. ಬಹುಶಃ ಈ ಮಾದರಿ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಭಾಳ ಕಡಿಮೆ. ಇದು ನನ್ನ ಅನುಭವ, ಇದು ನಾನೇ ಕಂಡುಕೊಂಡಂತಹ ಮಾರ್ಗ ಅಲ್ವಾ, ಅದಕ್ಕೆ ನಾನು ಪಾಠ ಮಾಡ್ತಾಯಿದ್ದೀನಿ. ಸೊ ಈಗ ಮುಕ್ತಿಗೆ ಸಾವಿರಾರು ದಾರಿಗಳಿದ್ದಾವೆ, ಹಾಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾವಿರಾರು ದಾರಿ. ಸೊ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದು ಇದೇ ದಾರಿ. ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಟೆಸ್ಟ್ ಸೀರೀಸ್ ಬರಿತಾ ಇದ್ದಿಲ್ಲ. ನಾನು ಕಂಪ್ಲೀಟಾಗಿ ಇವನೇ ಡೈಲಿ ಮನೆಯಲ್ಲಿ 1.5 2 ತಾಸು ಬರಿತಾ ಇದ್ದೆ. ಬರೆಯೋದಂತೂ ಕಂಪಲ್ಸರಿ, ದೇರ್ ಇಸ್ ನೋ ಅದರ್ ವೇ ರೌಂಡ್. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಬರಲೇಬೇಕು. ಬಟ್ ಏನನ್ನು ಬರೆದ್ರಿ ಅನ್ನೋದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದನ್ನು ಬರೆದ್ರಿ, ಎಕ್ಸಾಮಿಗೆ ಬೇಕಾಗಿರೋದನ್ನು ಬರೀರಿ, ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಸೊ ಇವೆಲ್ಲ KPSC ಕ್ವಶನ್ ಪೇಪರು, ಅಂದರೆ ನೀವು KPSC ಆ್ಯಂಗಲಿಂದ ಪ್ರಿಪೇರ್ ಆಗ್ತಿದ್ದೀರ ಅಂತೇಳಿ. ಸೊ ನಮ್ಮ ಎಸ್ಸೆ ಆ್ಯಂಡ್ ಎಥಿಕ್ಸ್ ಕ್ಲಾಸು ಕಂಪ್ಲೀಟ್ ಇದೇ ಮಾದರಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಆಪ್ಷನಲ್ ಪೇಪರ್ 2 ಅಲ್ಲಿ
ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ ನೋಡಿ, ಫಿಲಾಸಫಿ ವೆನ್ ಪುಟ್ ಇನ್ ಟು ಪ್ರಾಕ್ಟೀಸ್ ಬಿಕಮ್ ದಿ ಕಲ್ಚರ್. ಇದು ಎಸ್ಸೆ ಟಾಪಿಕ್ಕು ಫಿಲಾಸಫಿಕಲ್ ಎಸ್ಸೆ ಬರೀರಿ. ಇದೇ ಟಾಪಿಕ್ನ ತಾವು ಎಸ್ಸೆ ಆಗಿ ಬರ್ಕೊಂಡಾಗ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿಂದನೇ ಯಾವಾಗಲೂ ನಾನು ಕ್ವಶನ್ಸ್ ತರೋದು ಹೊರತು ನನ್ನಿಂದ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ವಶನ್ ಪೇಪರನ್ನು ನಾನು ಕ್ವಶನನ್ನು ಹಾಕಲ್ಲ. ಸೊ ನೀವೆಲ್ಲ ಪ್ರಿಪೇರ್ ಆಗಬೇಕಾಗಿರೋದು KS ಎಕ್ಸಾಮ್ಗೆ, KPSC ಅವರಿಗೆ. ಇಲ್ಲಿ ಶಾಂತಪ್ಪನಿಗೆ ಪ್ರಿಪೇರ್ ಆಗಬೇಕಾಗಿಲ್ಲ, ಶಾಂತಪ್ಪನ ಇನ್ಸ್ಟಿಟ್ಯೂಷನ್ ಪ್ರಿಪೇರ್ ಆಗಬೇಕಾಗಿಲ್ಲ, ಅಥವಾ ಶಾಂತಪ್ಪನಲ್ಲಿ ನೀವು ಹೊಗಳಿಕೆಯನ್ನು ನೀವು ತಗೊಳ್ಳೋಕೆ ಅವಶ್ಯಕತೆ ಇಲ್ಲ. KPSC ಹೊಗಳಿಕೆ ಕೊಡಬೇಕು. ಯಾಕಂದರೆ KPSC ಹೊಗಳಿಕೆ ಕೊಟ್ಟರೆ ಅದಕ್ಕೆ ಗೌರವ ಇದೆ, ಒಂದು ಸಾಂವಿಧಾನಿಕ ಸಂಸ್ಥೆ, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಇದು ಫಿಲಾಸಫಿಕಲ್ ಎಸ್ಸೆ. ಇದನ್ನು ಬರೀರಿ ನೀವು. ಹೀಗೆ ತೊಗೋಬೇಕು, ಈಗ ನೀವು ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು, ಹೀಗೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಓಕೆ, ಕ್ರಿಟಿಕಲಿ ಅನಲೈಸ್ ದಿ ಫಿಲಾಸಫಿ ಆಫ್ ಸರ್ವೋದಯ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ಸ್. ನಾನು ಪದೇ ಎಸ್ಸೆಯಲ್ಲೂ ಎಥಿಕ್ಸಲ್ಲೂ ಹೇಳ್ತಾನೇ ಇರ್ತೀನಿ, ಸರ್ವೋದಯ ಓದ್ಕೊಳ್ಳಿ ಅಂತೇಳಿ. ಯಾಕೆ ಸರ್ ನನಗೆ ಸರ್ವೋದಯ ಇನ್ಸ್ಪಿರೇಷನ್ ಅಂತಂದರೆ ಅದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ನನಗೆ ಇಲ್ಲಿ ಬಲಪಂಥನೂ ಅಲ್ಲ, ನಾನು ಎಡಪಂಥನೂ ಅಲ್ಲ, ನಾನು KPSC ಪಂಥ ಅಷ್ಟೇ. KPSCಗೆ ಏನು ಬೇಕು ಅದನ್ನು ಓದ್ತೀನಿ, UPSCಗೆ ಏನು ಬೇಕು ಅದನ್ನು ಓದ್ತೀನಿ. ಅಷ್ಟು ಬಿಟ್ಟರೆ ನಾನೇನು ಮಾಡಲ್ಲ, ಬೇರೆದೇನೂ ಹೇಳಲ್ಲ. ಓಕೆ, ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಸೋಷಿಯಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಆ್ಯಸ್ ಪೊಲಿಟಿಕಲ್ ಫಿಲಾಸಫಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಗಾಂಧಿವಾದ ಮತ್ತು ಮಾರ್ಕ್ಸ್ವಾದ. ಗಾಂಧಿಯರ ಸೋಷಿಯಲಿಸಮ್ಮು, ಮಾರ್ಕ್ಸ್ನ ಒಂದು ಸಮತಾವಾದ. ಇದು ಬಹಳ ಇಂಪಾರ್ಟೆಂಟ್. ಮಾರ್ಕ್ಸ್ ಮತ್ತೆ ರಿಪೀಟ್ ಆದ ಕಮ್ಯುನಿಸಮ್. ವಾಟ್ ಈಸ್ ಮೀನ್ಡ್ ಬೈ ಸೋಷಿಯಲ್ ಚೇಂಜ್? ಡಿಸ್ಕಸ್ ದಿ ಫ್ಯಾಕ್ಟರ್ಸ್ ದಟ್ ಅಕೌಂಟ್ ಫಾರ್ ಇಟ್. ಎಸ್, ಸೋಷಿಯಾಲಜಿಯಲ್ಲಿ ಇದೆ. ಇದು ನಿಮಗೆ ಹೆಲ್ಪ್ ಆಗುತ್ತೆ, ಸೋಷಿಯಾಲಜಿ. ಓಕೆ, ಇದಕ್ಕೆ ಆನ್ಸರ್ಸ್ ಬರೀಬೇಕು. ಮಾಡರ್ನಿಟಿ ಈಸ್ ನಾಟ್ ಆ್ಯಂಟಿ-ಥೀಸಿಸ್ ಆಫ್ ಟ್ರೆಡಿಷನ್ ಬಟ್ ಆ್ಯನ್ ಇಂಪ್ರೂವ್ಮೆಂಟ್ ಓವರ್ ಇಟ್. ಆಧುನಿಕತೆ, ಮಾಡರ್ನಿಸಮ್, ಸಾಂಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್ ನಿಮ್ಮ ಸೋಷಿಯಾಲಜಿಯಲ್ಲಿದೆ, ಸೊಸೈಟಿಯಲ್ಲಿದೆ. ಓದ್ಕೊಳ್ಳಿ. ನೋಡಿ, ಹೀಗೆ ನಾನು ಯಾವಾಗಲೂ ಪ್ರಿಪೇರ್ ಮಾಡ್ತಕ್ಕಂತಹ ಕೆಲಸ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟು ಎಸ್, ಗಿವ್ ಆನ್ ಅಕೌಂಟ್ ಆಫ್ ಮೋಕ್ಷ ಅಂಡ್ ಡಿಸ್ಕಸ್ ಜ್ಞಾನ ಮಾರ್ಗ ಅಂಡ್ ಕರ್ಮ ಮಾರ್ಗ ಆ್ಯಸ್ ಎ ಮೀನ್ಸ್ ಆಫ್ ಮೋಕ್ಷ ಇನ್ ಹಿಂದೂಯಿಸಮ್. ಜ್ಞಾನ ಮಾರ್ಗ ಶಂಕರ, ಕರ್ಮ ಮಾರ್ಗ ರಾಮಾನುಜಾಚಾರ್ಯ. ಸರ್ ನೋಡಿ, ಶಂಕರಾಚಾರ್ಯ ಮತ್ತು ರಾಮಾನುಜಾಚಾರ್ಯ ರಿಪೀಟ್ ಆಗಿದ್ದಾರೆ. ಆದ್ದರಿಂದ ಅವರು ನಿಮಗೆ GSE ಹೆಲ್ಪ್ ಮಾಡ್ತಾರೆ, ತದನಂತರದಲ್ಲಿ ಎಥಿಕ್ಸ್ಗೂ ಹೆಲ್ಪ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಿಪ್ರೇಷನ್ನು ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಇರಬೇಕು. ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾತ್ರ ಹೋಗಬೇಕು ಹೊರತು. ಇದು ಮತ್ತೆ ನಾನು ಬರೆದಿಟ್ಕೊಳ್ಳಿ, 2025ರಲ್ಲಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರಲ್ಲ 100% ಇಲ್ಲಿಂದ ಕ್ವಶನ್ ಬರುತ್ತೆ. ಸೊ ನೀವು ಫಿಲಾಸಫಿ ಪೇಪರ್ಗಳನ್ನು ತೆಗೆದುಕೊಳ್ಬೇಕು. ನಿಮಗೆ ಅನಾಲಿಸಿಸ್ ಮಾಡೋದು ಗೊತ್ತಿದ್ದರೆ ನನ್ನ ಕ್ಲಾಸಿಗೆ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ನೀವು ಇಂಡಿಪೆಂಡೆಂಟ್ ಆಗಬೇಕು, ನೀವು ಸ್ವತಂತ್ರರಾಗಿ ಬದುಕಬೇಕು. ಸ್ವತಂತ್ರವಾಗಿ ನಿಮಗೆ ಬರಬೇಕು ಆ ಕಲೆ. ಪ್ರತಿ ದಿವಸ ನಾನು ಮೀನನ್ನು ಹಿಡ್ಕೊಳಕ್ಕಾಗಲ್ಲ. ನೀವೇ ಮೀನು ಹಿಡ್ಕೊಂಡು ಊಟ ಮಾಡೋದನ್ನು ಕಲ್ತ್ಕೊಂಬಿಡಿ. ಆವಾಗ ನನಗೆ ಭಾಳಷ್ಟು ಸಂತೋಷ ಆಗುತ್ತೆ. ಓಕೆ, ಸೊ 2025ರ ಎಥಿಕ್ಸ್ ಬರ್ತಕ್ಕಂಥವ್ರಿಗೆ ಇಲ್ಲಿಂದ ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ. ಇದು ನಾನು ತೋರಿಸಿರ್ತಕ್ಕಂಥದ್ದು ಜಸ್ಟ್ ಟ್ರೈಲರ್. ಇದು ಒಂದು ಕ್ವಶನ್ ಪೇಪರ್, 4-5 ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡಿದಾಗ ಕಂಪ್ಲೀಟಾಗಿ ನಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಬನ್ನಿ. 2025 GS ಪೇಪರಲ್ಲಿ ಕ್ವಶನ್ ಪೇಪರು ಲೀಕ್ ಆಗಿದೆ. ಎಲ್ಲಿ ಲೀಕ್ ಆಗಿದೆ? PWD AE ಸಿವಿಲ್ ಗ್ರೇಡ್ 1 RPC GK ಕ್ವಶನ್ಸಲ್ಲಿ ಬಂದಿದೆ. ಇಲ್ಲಿಂದ 100% ಕ್ವಶನ್ಸ್ ಬರುತ್ತೆ, ನೋ ಡೌಟ್ ಇನ್ ದಟ್. ಬಟ್ ಎಲ್ಲರೂ ಪ್ರಿಪೇರ್ ಆಗಲ್ಲ. ಈವನ್ AC SAD ಮೇನ್ಸ್ ಅವ್ರಿಗೂ ಸಹ ಇಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, AC SAD ಮೇನ್ಸ್ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಓಕೆ, evaluate how biotechnology approaches such as biofuels, carbon sequestration using genetically engineered microbes and drought resistant crops can help mitigate the effect of climate change. ಇದು GS3ಯಲ್ಲಿದೆ. GS3ಯಲ್ಲಿ ಬಯೋಟೆಕ್ನಾಲಜಿ ಭಾಳ ಇಂಪಾರ್ಟೆಂಟು. ಬಯೋಫ್ಯೂಯಲ್ಸು 2021ರಲ್ಲಿ ಕ್ವಶನ್ ಬಂದಿದೆ, 2015ರಲ್ಲಿ ಕ್ವಶನ್ ಬಂದಿದೆ. ಸೊ ಹೀಗೆ ದೀಸ್ ಆರ್ ಆಲ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಓಕೆ, ದೆನ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಇದೆ. ಓಕೆ, ನೆಕ್ಸ್ಟು ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್. ಇವು ಹೈ ಯೀಲ್ಡಿಂಗ್ ಟಾಪಿಕ್ಸು. ಇದು ಎಕ್ಸಾಮ್ಸಿಗೆ ಬರುತ್ತೆ. ಈ ಟಾಪಿಕ್ಸ್ಗಳನ್ನ ತಾವು ಓದಬೇಕು. ಓಕೆ, ಡಿಸ್ಕಸ್ ದಿ ಪ್ರಿನ್ಸಿಪಲ್ಸ್ ಆಫ್ ಸೋಲಾರ್ ಎನರ್ಜಿ ಕನ್ವರ್ಜೇಷನ್ ಹೈಲೈಟಿಂಗ್ ದಿ ಕೀ ಟೆಕ್ನಾಲಜೀಸ್ ಇನ್ವಾಲ್ವ್ಡ್ ಆ್ಯಂಡ್ ದೇರ್ ಎನ್ವೈರ್ಮೆಂಟಲ್ ಆ್ಯಂಡ್ ಎಕನಾಮಿಕ್ ಇಂಪ್ಲಿಕೇಶನ್ಸ್. ನೋಡಿ, ನಿಮಗೆ ನವೀಕರಿಸಬಹುದಾದ ಇಂಧನಗಳಲ್ಲಿ ಪವನ ವಿದ್ಯುತ್ ಇದೆ, ಸೌರ ವಿದ್ಯುತ್ ಇದೆ, ತದನಂತರದಲ್ಲಿ ಟೈಡಲ್ ವಿಂಡ್ ಎನರ್ಜಿ ಇದೆ, ಸಾಕಷ್ಟುಗಳು ಇದ್ದಾವೆ. ಅದರಲ್ಲಿ ಸೋಲಾರೇ ಭಾಳ ಇಂಪಾರ್ಟೆಂಟ್ ಅನ್ನೋದಕ್ಕೆ ಈಗ ಮತ್ತೆ ಪ್ರೂವ್ ಆಗಿದೆ. ಏಕೆಂದರೆ ಮೊನ್ನೆ ಕ್ವಶನ್ ಪೇಪರ್ ಆಗಿದೆ. ಜಸ್ಟ್ 15 days ಬ್ಯಾಕ್ ದಿಸ್ ಕ್ವಶನ್ ಅಪಿಯರ್ಡ್. ಓಕೆ, ಸೊ ಇಲ್ಲಿ
ಟೆಕ್ನಾಲಜಿಸ್ ಗೊತ್ತಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಎನ್ವೈರ್ಮೆಂಟಲ್ ಆ್ಯಂಡ್ ಎಕನಾಮಿಕ್ ಇಂಪ್ಲಿಕೇಶನ್ ಬಗ್ಗೆ ತುಂಬ ಪ್ರೊಫೆಷನಲ್ ಬರೀರಿ. ಇಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂತಹ ಕಲೆ ಇರಲಿ. ಫೋಟೋವೋಲ್ಟಿಕ್ ಸೆಲ್ಸು, ತದನಂತರದಲ್ಲಿ ಲೈಟ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಡಯೋಡ್ಸು, ಕ್ಯಾಥೋಡ್ಸು, ಆ್ಯನೋಡ್ಸ್ಗಳನ್ನು ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳನ್ನು ಹಾಕಿ ನೀವು ಮುಂದಕ್ಕೆ ಹೋಗ್ಬಿಡಿ. ಟೆಕ್ನಾಲಜಿಸು ಗೊತ್ತಿಲ್ಲ, ಸೊ ಎನ್ವೈರ್ಮೆಂಟ್ ಆ್ಯಂಡ್ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಬರಬೇಕು. ಇದರ ಮೂಲ ಉದ್ದೇಶ ಸೋಲಾರ್ ಎನರ್ಜಿ ಈಸ್ ಇಂಪಾರ್ಟೆಂಟ್. ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ಕ್ರಮಗಳು, ಪಾವಗಡ, ಬೀದರು, ಹೊಸಪೇಟೆ, ಬಿಜಾಪುರದಲ್ಲಿ ನಾವು ಪ್ಲಾಂಟ್ಗಳೆಲ್ಲ ನೋಡ್ಬೋದು. ಓಕೆ, ಎಸ್. Write a note about the theme Indigenous Technologies for Vikasit Bharat to emphasize the homegrown innovations and boost country's development. ಸೊ ಸ್ವದೇಶಿ ತಂತ್ರಜ್ಞಾನ ಅಂದರೆ ಫಾರ್ ಎಕ್ಸಾಂಪಲ್ ನಾವಿಕ್ ಇರ್ಬೋದು, ತದನಂತರದಲ್ಲಿ ಕೋವಿನ್ ಆ್ಯಪ್ ಇರ್ಬೋದು, ತದನಂತರದಲ್ಲಿ ವ್ಯಾಕ್ಸಿನ್ಸ್ ಇರ್ಬೋದು, ತೇಜಸ್ ಇರ್ಬೋದು, ಅಗ್ನಿ ಇರ್ಬೋದು, ಬ್ರಹ್ಮೋಸ್ ಇರ್ಬೋದು, ಅಂತರಿಕ್ಷಯಾನ ಇರ್ಬೋದು, ತದನಂತರದಲ್ಲಿ ಸಾಕಷ್ಟು ತಂತ್ರಜ್ಞಾನಗಳನ್ನು ನಾವು ಇಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇವೆ. ಸೊ ಅವುಗಳಿಂದ ಆಗ್ತಕ್ಕಂಥ ಲಾಭಗಳು ಏನು? GS3ಗೆ ಕಂಡು ಬಂದಂತಹ ಅಂಶ. ಎಸ್, ಡಿಸ್ಕಸ್ ದಿ ಸೇಲಿಯಂಟ್ ಫ್ಯೂಚರ್ ಆಫ್ ಗುಪ್ತಾ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ವಾಸ್ತುಶಿಲ್ಪ. ಕಲೆ ಅಂತಂದರೆ ಇಲ್ಲಿ ಸಂಗೀತ, ಚಿತ್ರಕಲೆ, ಹಾಡು, ನೃತ್ಯ, ಶಿಲ್ಪ, ತದನಂತರದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ಧಾರ್ಮಿಕ ಸಂಸ್ಕೃತಿಗಳು, ಪದ್ಧತಿಗಳು ಇವೆಲ್ಲವೂ ಕಲೆಯಲ್ಲಿ ಬರುತ್ತೆ. ಸೊ ಗುಪ್ತಾ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್. ರಜಪೂತ್ಸು ಬೇಕಾ? ಎಸ್, ಬೇಡ, ರಜಪೂತ್ಸು ಬೇಡ. ಇವರು ಇಂಪಾರ್ಟೆಂಟ್. ಎಸ್, ನಾನು ಸಿಲೆಬಸ್ಸಿಂದ ನೋಡಿ ಹೇಳ್ತಾ ಇದ್ದೀನಿ ಹೊರತು ಅದಕ್ಕೆ ನಾನು ಈಲ್ಡಿಂಗ್ ಟಾಪಿಕ್ಸ್ ಮಾಡ್ತೀನಿ ಅಂತ ಹೇಳೋದಲ್ಲ. ಎಲ್ಲವನ್ನೂ ಸುಮಾರು 20 ವರ್ಷದ ಮೇನ್ಸ್ ಪೇಪರ್ಗಳನ್ನು ನಾನು ಅನಾಲಿಸಿಸ್ ಮಾಡಿದ್ದೀನಿ. 20 ವರ್ಷದ ಪೇಪರ್ಗಳನ್ನು, ಪ್ರಿಲಿಮ್ಸು, ಮೇನ್ಸ್ ಯಾವ ಕ್ವಶನ್ ಪೇಪರ್ ಬಂದರೂ ಅನಾಲಿಸಿಸ್ ಮಾಡೋದೇ ನನ್ನ ಮೊದಲ ಕೆಲಸ. ಓಕೆ, ನೆಕ್ಸ್ಟ್ ಮುಘಲ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ರೀಚ್ಡ್ ಜೆನಿತ್ ಡ್ಯೂರಿಂಗ್ ಶಹಜಾನ್. ನೋಡಿ, ಪ್ರಿಲಿಮ್ಸಲ್ಲಿ ಅಕ್ಬರ್ನ ಕೇಳಿದ್ದ, ಮೇನ್ಸಲ್ಲಿ ಶಹಜಾನ್ ಕೇಳಿದ. ಸೊ ಶಹಜಾನು, ಅಕ್ಬರು ಇವರೆಲ್ಲ ಭಾಳ ಇಂಪಾರ್ಟೆಂಟು. ಮುಘಲ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ರಿಲಿಜಿಯಸ್ ಪಾಲಿಸಿ, ಸೊ ದೇರ್ ಲಿಟ್ರೇಚರ್ ಕಾಂಟ್ರಿಬ್ಯೂಷನ್ ಎಲ್ಲವೂ ಭಾಳ ಇಂಪಾರ್ಟೆಂಟ್. ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾನೆ. 2021ರಲ್ಲಿ ಪ್ರಶ್ನೆ ಬಂದಿದೆ, 2021ರಲ್ಲಿ ಪ್ರಶ್ನೆ ಬಂದಿದೆ ಮುಘಲ್ಸ್ ಬಗ್ಗೆ. ದಟ್ಸ್ ವೈ ಮುಘಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸ್ಪ್ಲೇನ್ ಇಂಡಿಯಾಸ್ ಕಲ್ಚರಲ್ ಎಕ್ಸ್ಪೆನ್ಷನ್ ಇನ್ ಸೌತ್ ಈಸ್ಟ್ ಏಷ್ಯಾ. ಇದು ನಿಮ್ಮ ಸಿಲೆಬಸ್ ಇದೆ. ಸೊ ಎಕ್ಸಾಮ್ನರ್ ಮೈಂಡಲ್ಲಿ ಇದು ಓಡ್ತಾ ಇದೆ ಅಂತ ಅರ್ಥ. ಇದೇ ಎಕ್ಸಾಮ್ನರೇ ಬಂದು ಮತ್ತೆ ಇನ್ನೊಂದು ಕ್ವಶನ್ ಪೇಪರ್ ತೆಗೆದುಕೊಟ್ಟು ಹೋಗ್ತಾನೆ ಹೊರತು ಬೇರೆ ಕ್ವಶನ್ ಪೇಪರ್ ತೆಗೆಯೋಕ್ಕೆ ಬರಲ್ಲ. ಓಕೆ, ಡಿಸ್ಕಸ್ ದಿ ಪ್ರಾಬ್ಲಮ್ಸ್ ಆಫ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಪದೇ ಹೇಳ್ತಾ ಇದ್ದೀನಿ. ಏನಕ್ಕೆಂದರೆ ಕರ್ನಾಟಕ ಕೈಗಾರಿಕಾ ನೀತಿ ಎಕ್ಸಾಮ್ಗೆ ಬಂದಿದೆ. ಸೊ ಇಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ನೀವು ಕೈಗಾರಿಕಾ ನೀತಿಗಳು, ಅದು ಕಂಡು ಬರ್ತಕ್ಕಂತಹ ಸವಾಲುಗಳು, ತದನಂತರದಲ್ಲಿ ಪರಿಣಾಮಗಳ ಬಗ್ಗೆ ನೀವು ಹೆಚ್ಚು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದಿ ಇಂಪ್ಲಿಕೇಶನ್ಸ್ ಆಫ್ ರೈಸಿಂಗ್ ಇನ್ಫ್ಲೇಷನ್ ಇನ್ ಇಂಡಿಯಾಸ್ ಮಿಡಲ್ ಕ್ಲಾಸ್? ಓಕೆ, ಇನ್ಫ್ಲೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಮೆಜರ್ಸ್ ಕ್ಯಾನ್ ಬಿ ಗೌರ್ಮೆಂಟ್ ಟೇಕ್ ಟು ಮಿಟಿಗೇಟ್ ದಿ ಎಫೆಕ್ಟ್? ಅಂದರೆ ಇಂಡೈರೆಕ್ಟ್ಲಿ ಈಸ್ ಆಸ್ಕಿಂಗ್ ಅಬೌಟ್ RBI's ಮಾನಿಟರಿ ಕಮಿಟಿ. ಹಣಕಾಸು ಸಮಿತಿ 6 ಜನರ ಸದಸ್ಯರದ್ದು ಬರುತ್ತೆ. ಇದು ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಹೀಗೆ ನೀವು ಸಿಲೆಬಸ್ಸನ್ನು ಓದಬೇಕು. ಓಕೆ, RBIನ ಹಣಕಾಸು ನೀತಿ ಮತ್ತು ಹಣಕಾಸು ಸಮಿತಿ, ಅದರ ಕಾರ್ಯಗಳೇನು ಅಂದರೆ ಇನ್ಫ್ಲೇಷನ್ನ 4% +2 or -2 ಇಡಬೇಕಾಗುತ್ತೆ. ಸೊ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಓಪನ್ ಮಾರ್ಕೆಟ್ ಆಪ್ರೇಷನ್ಸು, CRR, SLRಗಳ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ಡಿಸ್ಕಸ್ ದಿ ಸಿಂಪಲ್ ಕೆಮಿಸ್ಟ್ರಿ ಬಿಯಾಂಡ್ ಸನ್ಟಾನ್ ಲೋಷನ್ ಆ್ಯಂಡ್ ಸನ್ಸ್ಕ್ರೀನ್ ಡಿಯೋಡ್ರೆಂಟ್ಸ್. ಇದು ನಮ್ಮ ವ್ಯಾಪ್ತಿಯಲ್ಲಿಲ್ಲ, ಇವುಗಳನ್ನು ಮ್ಯಾನೇಜ್ ಮಾಡಬೇಕು. ಇಂಥ ಕ್ವಶನ್ಗಳನ್ನು ಮ್ಯಾನೇಜ್ ಮಾಡಬೇಕು. ಗೊತ್ತಿಲ್ಲ, ಇಲ್ಲಿ ನೀವು 7 ನಿಮಿಷ ಕೊಡಬಾರ್ದು. ಇಂಥ ಕ್ವಶನ್ಗಳಿಗೆ ಕೇವಲ 2 ನಿಮಿಷ ಕೊಡಬೇಕಾಗುತ್ತೆ. ಓಕೆ, ವಾಟ್ ಆರ್ ದಿ ಕೀ ಸೆಕ್ಯೂರಿಟಿ ಕನ್ಸರ್ನ್ಸ್ ಫಾರ್ ಇಂಡಿಯಾ ಇನ್ ಇಂಡೋ-ಪೆಸಿಫಿಕ್ ರೀಜನ್ ಆ್ಯಂಡ್ ಹೌ ಈಸ್ ಇಟ್ ಸ್ಟ್ರೆಂಥನಿಂಗ್ ಇಟ್ಸ್ ಮೆರಿಟೈಮ್ ಕೆಪಬಿಲಿಟೀಸ್ ಟು ಕೌಂಟರ್ ಎಮರ್ಜಿಂಗ್ ಥ್ರೆಟ್ಸ್? ಎಸ್, ಇದು ಬಹಳ ಇಂಪಾರ್ಟೆಂಟು. ಓಕೆ, ಏನಕ್ಕೆ ಅಂತಂದರೆ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಈ ಒಂದು ವಿಚಾರ, ಇಂಡೋ-ಪೆಸಿಫಿಕ್ ರೀಜನ್ನಲ್ಲಿ ಭಾರತ ಮತ್ತು ಅಮೆರಿಕದ ಪಾತ್ರ ಅತ್ಯಂತ ಪ್ರಬಲವಾಗಿ ಕಂಡು ಬರ್ತಾ ಇದೆ. ಓಕೆ, ಸೊ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್.
ಏಷ್ಯಾನು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇಂಡೋ ಪೆಸಿಫಿಕ್ ರೀಸನ್ನು, ಇಂಡಿಯನ್ ಓಷನ್ನು, ಇವೆಲ್ಲವೂ ನೀವು ಎಕ್ಸಾಮ್ಸ್ ಇಂಪಾರ್ಟೆಂಟ್. ನೀವು ಇಡೀ ಸಿಲೆಬಸ್ಸಲ್ಲಿ ಇರೋದನ್ನೆಲ್ಲ ಕುಂತ್ಕೊಂಡು ಓದಿದರೆ ನೀವು ಈ ಜನ್ಮದಲ್ಲಿ ಸಿಲೆಬಸ್ ಮುಗಿಸಲ್ಲ. ಐ ಆಮ್ ವೆರಿ ಮಚ್ ಶೋರ್. ಏನಕ್ಕಂತಂದರೆ ಅದು ಸಿಲೆಬಸ್ ಕವರ್ ಮಾಡುವಾಗಿಲ್ಲ. ಸೊ KPS ಅವರು ಬಾಯಿಗೆ ಬಂದಿದ್ದು, ತಲೆಯಲ್ಲಿ ತೋಚಿದ್ದು, ಕೈಯಲ್ಲಿ ಗೀಚಿದ್ದು, ಏನೇನು ಬೇಕು ಅವನ್ನೆಲ್ಲ ಕೊಟ್ಟು ಹಾಳಾಗೋಗ್ರಿ ಅಂತ ನಮ್ಗೆ ಬಿಟ್ಬಿಟ್ಟಿದ್ದಾರೆ. ಆದರೆ ನಾವು ಹಾಳಾಗೋಗಬಾರ್ದು, ಇಲ್ಲಿ ಬೆಳಿಬೇಕು. ಓಕೆ, ಬೆಳಿಬೇಕಂತಂದರೆ ಈ ರೀತಿ ಕ್ವಶನ್ ಪೇಪರ್ ತೊಗೋಬೇಕು. ನೀವು ಈ ರೀತಿ ಕ್ವಶನ್ ಪೇಪರ್ ತೆಗೆದುಕೊಂಡಾಗ ನಿಮಗೆ KPS ಅವರಿಗೆ ಹೇಗೆ ಕ್ವಶನ್ ಪೇಪರ್ ಲೀಕ್ ಮಾಡ್ತಾರೆ ತಮ್ಮ ಹಳೆಯ ಪ್ರಶ್ನೆ ಪತ್ರಿಕೆ ಮೂಲಕ ಅಂದ್ರೂ ಈಗ ನಿಮಗೆ ಎಕ್ಸಾಂಪಲ್ ಸಮೇತ ಕೊಡ್ತಾ ಇದ್ದೀನಿ. How has India's G20 presidency influenced the global discourse on sustainable development and what long-term diplomatic advantages it secured? ಸೊ ಇಲ್ಲಿ 1, 2, 3 ಸಬ್ ಕ್ವಶನ್ಸ್ ಇದ್ದಾವೆ. ಸೊ G20 ಬಗ್ಗೆ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಂಠಪಟಾಕಿ G20ನ ಕಂಠಪಟಾಕಿ. ಓಕೆ, ಯು ಗಾಟ್ ಮೈ ಪಾಯಿಂಟ್. ಅಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕಣ್ಣಾಡಿಸಿ, ಇಂಥವನ್ನ ಕಂಠಪಟಾಕಿ. ಸೊ ಇಲ್ಲಿ ಇಂಡೈರೆಕ್ಟ್ಲಿ ನಮಗೆ ಲೀಕ್ ಮಾಡಿದ್ದಾನೆ. G20 ನಮ್ಮ ತಲೆಯಲ್ಲಿ ಓಡ್ತಾ ಇದೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಮೇ ಕಮ್ ಇನ್ ಟು ಯುವರ್ ಮೇನ್ಸ್ ಆರ್ ಇನ್ ಯುವರ್ ಪ್ರಿಲಿಮ್ಸ್. ಓಕೆ, ನೆಕ್ಸ್ಟ್, how do climate change and extreme weather events affect India's agriculture patterns and what adaptive strategies can mitigate their impact on food security? ಸೊ ಫುಡ್ ಸೆಕ್ಯೂರಿಟಿ, ಹವಾಮಾನ ಬದಲಾವಣೆ ಮತ್ತು ಕೃಷಿ, ಇವು ಮೂರುಗಳ ನಡುವೆ ನೀವು ಕರೆಕ್ಟಾಗಿ ಬರೆದಾಗ, ಆನ್ಸರ್ಸ್ ಬರೆದಾಗ 100% ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಇವುಗಳಿಗೆಲ್ಲ ಆನ್ಸರ್ಸನ್ನು ತಯಾರು ಮಾಡ್ಕೋಬೇಕು. ಸಬ್ ಹೆಡಿಂಗ್ಸಲ್ಲಿ ಬರೆದಿರಬೇಕು, ಅಂಕಿಅಂಶಗಳಿರಬೇಕು, ದತ್ತಾಂಶಗಳಿರಬೇಕು. ಆಗ ಒಂದು ಕ್ವಶನ್ ಪೇಪರ್ನ ನೀವು ಪ್ರಿಪೇರ್ ಮಾಡ್ತಕ್ಕಂತಹ ಕ್ರಮ ಗೊತ್ತಾಗುತ್ತೆ. ಸೊ ಈ ರೀತಿ ಅನಾಲಿಸಿಸ್ ಮಾಡಿ ನೀವು ಎಸ್ಸೆ ಆ್ಯಂಡ್ ಎಥಿಕ್ಸನ್ನು ನೀವು ಇದು ಓದಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಮೈ ಕೋರ್ಸ್. ಇಲ್ಲ ನಿಮ್ಗೆ ಆಗುತ್ತಂದರೆ ಯು ಕ್ಯಾನ್ ಪ್ರಿಪೇರ್ ಬೈ ಯುವರ್ ಸೆಲ್ಫ್. ದಟ್ ಈಸ್ ಆಲ್ಸೋ ವಿ ಅಪ್ರಿಷಿಯೇಟ್ ಇಫ್ ಯು ಪ್ರಿಪೇರ್ ಬೈ ಯುವರ್ ಸೆಲ್ಫ್. ಓಕೆ, ಫೈನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ ಪೇಪರ್ ಲೀಕ್. ಓಕೆ, ಸೊ ಯಾವುದೇ ಕಾರಣಕ್ಕೂ ಅನ್ಯ ಅರ್ಥದಲ್ಲಿ ಇದನ್ನು ಭಾವಿಸಬಾರ್ದು. ನೀವು ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ಅಗೇನ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಜಾಯ್ನ್ ಆಗ್ಬೋದು.